ಸುಂದರವಾದ ಮಲ್ಲಿಗೆ ಹೂಗಳು ದಿನಾಗಲೂ ಸಿಗುತ್ತೆ ನೋಡಿ. ಇಷ್ಟೆಲ್ಲ ಕಲೆಕ್ಟ್ ಮಾಡಿದ್ದೀನಿ. ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಮರಿಲಿಸ್ ಈ ವೆರೈಟಿ ಮೊದಲನೇ ಸಲ ಬಿಟ್ಟಿರೋದು. ದಿನಾಗಲೂ ಒಂದೊಂದೇ ಹೂ ಅರಳೋದು. ಅದನ್ನು ನಾನು ಶಾರ್ಟ್ ವಿಡಿಯೋ ಮಾಡಿ ಹಾಕಿದೆ. ಹೂ ಅಂತೂ ತುಂಬ ರಿಚ್ ಆಗಿದೆ, ತುಂಬ ಥಿಕ್ಕಾಗಿದೆ. ಇದರೊಳಗೆ ಶೈನ್ ಕೂಡ ಇದೆ. ನಾನು ಒಂದಷ್ಟು ಹೂವಿನ ಬೀಜಗಳು ನೆಟ್ಟಿದ್ನಲ್ಲ, ಅದರೊಳಗೆ ಹೂನು ಬಿಟ್ಟಿದೆ ನೋಡಿ. ಮಾರ್ನಿಂಗ್ ಗ್ಲೋರಿಲಿ ಪಿಂಕ್ ಕಲರ್ ಹೂ ತುಂಬಾ ಸುಂದರವಾಗಿದೆ. ಇದ್ರ ಸೀಡ್ಸ್ ಎಲ್ಲ ನನಗೆ ಸುಮಾ ಕಿಶನ್ ಫ್ರಮ್ ಲಿಂಗಸೂರ್ ಅವ್ರು ಕಳಿಸಿದ್ರು. ಇರೋದು ಒಂದೇ ಹೂ, ಎಷ್ಟು ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ. ವಾಟರ್ ಲಿಲಿ ಅಂತೂ ಕಂಟಿನ್ಯೂಸ್ ಆಗಿ ಬಿಡ್ತಾನೆ ಇದೆ. ನಾನು ನೋಡಿ ಇದ್ರದ್ದು ವಿಡಿಯೋ ಮಾಡಿಕೊಂಡು ಸ್ವಲ್ಪ ಬೇರೆ ಕಡೆ ಹೋದೆ, ಅಷ್ಟರಲ್ಲಿ ಫುಲ್ ಅರಳ್ಬಿಟ್ಟಿದೆ. ಇದ್ರ ಜೀವನ 3 ದಿನ. ಬೆಳಗ್ಗೆ ಅರಳುತ್ತೆ, ಸಂಜೆ ಕ್ಲೋಸ್ ಆಗುತ್ತೆ. ಇದಕ್ಕೆ ಬಿಸಿಲು ಚೆನ್ನಾಗಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಇಡೀ ದಿನ ಅರಳಿರುತ್ತೆ. ಬನ್ನಿ ತೋಟಕ್ಕೆ ಒಂದು ರೌಂಡ್ ಹಾಕೊಂಬರೋಣ, ಯಾವ್ಯಾವ ಥರ ಹೂ ಅರಳಿದೆ ಅಂತ ನೋಡ್ಕೊಂಬರೋಣ. ಅಮರಿಲಿಸ್ ಇದೊಂದು ವೆರೈಟಿ. ದಾಸವಾಳ ಈ ವೆರೈಟಿ ತುಂಬಾ ಚೆನ್ನಾಗಿದೆ, ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಇದ್ರೊಳಗಂತೂ ಕಂಟಿನ್ಯೂಸ್ ಆಗಿ ಫ್ಲಾರಿಂಗ್ ಆಗ್ತಾ ಇದೆ. ಮಾರನೇ ದಿನ ನೋಡಿ ಒಣಗೋಗಿದೆ, ಇದನ್ನು ತೆಗಿತಾ ಇದ್ದೀನಿ. ಬನ್ನಿ ನಿಮಗೆ ಇನ್ನೊಂದು ಕಾರ್ನರ್ ಕರ್ಕೊಂಡು ಹೋಗ್ತೀನಿ. ಮಾವಿನ ಮರ ಇದೆ, ಅದರೊಳಗೆ ಎಷ್ಟೊಂದು ಮಾವಿನಕಾಯಿ ಬಿಟ್ಟಿದೆ. ಆ್ಯಕ್ಚುಲಿ 8ರಿಂದ 10 ಕಾಯಿದ್ದು ಎಲ್ಲ ಉದ್ರೋಗ್ತಾ ಕೊನೆಯದಾಗಿ ಉಳಿದಿರೋದು 4 ಆದರೆ ಸೈಜ್ ಮಾತ್ರ ಸೂಪರ್ ಆಗಿರುತ್ತೆ. ಇದು ತೋತಾಪುರಿ ಮಾವಿನಕಾಯಿ. ಒಂದೊಂದು ಕಾಯಿನೂ ಸಖತ್ ಹೆವಿಯಾಗಿರುತ್ತೆ. ತುಂಬ ಬಿರುಗಾಳಿ ಬಂದಾಗ ಎಲ್ಲಿ ಉದ್ರೋಗುತ್ತೆ ಅಂತ ಭಯ ಇರುತ್ತೆ. ದಿನಾಗ್ಲೂ ಮೇಲ್ ಬಂದಾಗ ಚೆಕ್ ಮಾಡ್ತೀನಿ, ಇದೆಯೋ ಉದ್ರೋಗಿದೆಯೋ ಅಂತ. ಮಾರ್ನಿಂಗ್ ಗ್ಲೋರಿ ಬಳ್ಳಿ ಎಲ್ಲ ಕಡೆ ತುಂಬ ಬೆಳ್ಕೊಂಡಿತ್ತು. ಸೀತಾಫಲ ಮರ ಇದೆಯಲ್ಲ, ಅದ್ರ ಡ್ರಮ್ಮಲ್ಲೇ ಇದನ್ನ ನೆಟ್ಟಿದ್ದೀನಿ. ಸದ್ಯಕ್ಕೆ ಒಂದು 3 ಕಲರ್ ಇದ್ದಾವೆ. ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲೈಟ್ ಕಲರ್ ಇದೆಯಲ್ಲ, ಸ್ಕೈ ಬ್ಲೂ, ಅದಂತೂ ಜಾಸ್ತಿ ಹೊತ್ತಿರುತ್ತೆ. ಬೇರೆ ಬಣ್ಣದ ಹೂಗಳೆಲ್ಲ ಬಿಸಿಲು ಜಾಸ್ತಿ ಆಗ್ತಾ ಇದ್ದಂಗೆ ಬಾಡೋಗೋಕೆ ಶುರು ಆಗ್ತವೆ. ಗ್ರೋತ್ ಅಂತೂ ತುಂಬ ಚೆನ್ನಾಗಿ ಆಗ್ತಾ ಇದೆ, ಬೇಗನೆ ಆಗ್ತಾ ಇದೆ. ಮಲ್ಲಿಗೆ ಗಿಡದಲ್ಲಿ ನೋಡಿ ಎಷ್ಟೆಲ್ಲ ಮೊಗ್ಗಳು ಬಿಟ್ಟಿದೆ ಅಂತ. ಹೂವೆಲ್ಲ ಆರಿಸ್ಕೋತೀನಿ, ಮೊಗ್ಗೆಲ್ಲ ಹಾಗೆ ಬಿಟ್ಟಿರ್ತೀನಿ, ಮಾರನೇ ದಿನಕ್ಕೆ ಬೇಕಾಗುತ್ತೆ. ಎಲ್ಲ ಬೇರೆ ಬೇರೆ ವೆರೈಟಿ. ಇದಂತೂ ಸೈಜ್ ಸಖತ್ ಅಗಲ ಇದೆ, ನನಗೆ ತುಂಬಾ ಇಷ್ಟ. ಫೋಟೋ ಕಲರ್ಫುಲ್ಲಾಗಿ ಬರಲಿ ಅಂತ ಶಂಖಪುಷ್ಪಿ ಹೂಗಳನ್ನ ಆರಿಸ್ಕೊಂಡೆ. ಆದರೆ ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ಮೊದಲು ಚೆನ್ನಾಗಿತ್ತು, ಆಮೇಲೆ ಭಯ ಶುರುವಾಯಿತು. ಶಂಖಪುಷ್ಪಿ ಹೂಗಳನ್ನ ನಾನು ರೆಗ್ಯುಲರಾಗಿ ತೆಗಿಯಲ್ಲ, ಇವತ್ತೇ ತೆಗೆದಿದ್ದು. ಪರ್ಪಲ್ ವಾಟರ್ ಲಿಲಿನೂ ಅಷ್ಟೇ ರೆಗ್ಯುಲರಾಗಿ ಬಿಡ್ತಾ ಇದೆ. ಇದನ್ನು ಅರಳಿ ಅಂತ ಕಾಯ್ತಾ ಇದ್ರೆ ಬಿಸಿಲು ಜಾಸ್ತಿ ಆಗ್ತಾ ಹೋಗುತ್ತೆ. ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.